ಅವಳ ದೇಹ ಉಲ್ಲಾಸದಿಂದ ನಡುಗಿತು. ಅವಳ ಕಣ್ಣಿನಲ್ಲಿ ಆನಂದದ ತೊಟ್ಟಿಲು. ಅವಿನಾಶ್ ನಗುತ್ತಾ ಕೈ ಮುಗಿದು ಹೇಳಿದ, ನಾನು ಬರುವುದನ್ನು ಹೇಳಲಿಲ್ಲ, ಆದರೆ ನನ್ನ ತಂಗಿಯನ್ನು ಒಮ್ಮೆ ನೋಡಬೇಕೆಂದಿದ್ದಿತು. ಅಮೂಲ್ಯ ಕ್ಷಣಕಾಲ ನಿಂತು ಆನಂದಭಾರದಿಂದ ನಗುತ್ತಾ ಅಣ್ಣನನ್ನು ಒಪ್ಪಿಕೊಂಡಳು. ಅವರಿಬ್ಬರ ಬಂಧನ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಸ್ನೇಹವಲ್ಲ, ಅದು ನಿಜವಾದ ಕುಟುಂಬದ ಅನುಭವವಾಗಿತ್ತು. ಅಮೂಲ್ಯನ ತಾಯಿ ಸಹ ಆನಂದದಿಂದ ಅವಿನಾಶನನ್ನು ಸ್ವಾಗತಿಸಿದಳು. ಹಳ್ಳಿ ಜೀವನದ ಸೌಂದರ್ಯ, ಪ್ರಾಕೃತಿಕ ವಾತಾವರಣ, ಮನೆಯ ಬಾಂಧವ್ಯ, ಇವುಗಳೆಲ್ಲ ಅವಿನಾಶನಿಗೆ ಹೊಸ ಅನುಭವ. ಬೆಳ್ಳಿಗೆಂದರೆ ಗಿಜಿಗುಡುತ್ತಿದ್ದ ನಗರ ಜೀವನದಿಂದ ಸ್ವಲ್ಪ ದೂರ, ಇಂತಹ ಹಿತವಾದ ಕುಟುಂಬದ ಜೊತೆ ಕೆಲವೇ ದಿನಗಳಾದರೂ ಕಳೆಯಬೇಕೆಂದಿದ್ದ. ಅವಿನಾಶ್ ಶಿವಮೊಗ್ಗದಲ್ಲಿ 3 ದಿನ ಇದ್ದ. ಈ ಸಮಯದಲ್ಲಿ ಅವರು ಊರಿನ ಸುತ್ತ ಸುತ್ತಿದ್ರು, ಕಾವೇರಿ ನದಿ ದಂಡೆಯಲ್ಲಿ ಮಾತಾಡಿದರು, ತಾಯಿ ಮಾಡಿದ ಊಟ ತಿಂದರು. ಈ 3 ದಿನಗಳು ಅವರಿಬ್ಬರ ಹೃದಯದಲ್ಲಿ ಒಂದು ಜೀವಂತ ನೆನಪಾಗಿ ಉಳಿದವು. ಹೋಗುವ ಹೊತ್ತಿಗೆ ಅಮೂಲ್ಯನ ಕಣ್ಣು ನೀರಾಯಿತು. ಅವಿನಾಶ್ ಕೂಡ ಭಾವನಾತ್ಮಕವಾಗಿದ್ದ, ಆದರೆ ಅವನು ಭರವಸೆ ಕೊಟ್ಟ, ಈ ಸಂಬಂಧ ಹೀಗೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲೇ ಉಳಿಯುವುದಿಲ್ಲ, ನಿಜವಾಗಿಯೂ ನಾನು ಈಗಿನಿಂದ ಸದಾ ನಿನ್ನ ಅಣ್ಣನಾಗಿರುತ್ತೇನೆ. ಅವರು ಕೈ ಹಿಡಿದು ಹೃದಯದ ಜೊತೆ ಮಾತಾಡಿದರು. ಟಿಕ್ಟಾಕ್ ಸ್ನೇಹದ ಒಡನಾಟ ಅಣ್ಣ ತಂಗಿಯ ಪ್ರೀತಿಯಾಗಿ ರೂಪಿಸಿಕೊಂಡಿತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.